ಇಲ್ಲಿ ಒಡಿಶಾ ಮತ್ತು ಆಂಧ್ರದ ಜೊತೆಗೆ ತಮಿಳುನಾಡು ಮತ್ತು ಕೇರಳವನ್ನು ಕನೆಕ್ಟ್ ಮಾಡಿರೋದು ಕೇವಲ ಎಲೆಕ್ಷನ್ ಕಾರಣಕ್ಕಾಗಿ ಅಥವಾ ಇಲ್ಲ, ತಮಿಳುನಾಡು ಮತ್ತು ಕೇರಳದಲ್ಲಿ ಹೇಗೆ ಇದು ಬೆನಿಫಿಟ್ ಇದೆ? ಕೇರಳ ಸ್ಯಾಂಡ್ಸ್, ದಿ ಬೀಚ್ ಸ್ಯಾಂಡ್ಸ್ ಇನ್ ಕೇರಳ ಹ್ಯಾಸ್ ಅ ವೆರಿ ಹೈ ಪರ್ಸಂಟೇಜ್ ಆಫ್ ರೇರ್ ಅರ್ತ್ಸ್ ಕಾನ್ಸಂಟ್ರೇಷನ್. ಅದೇ ಥರ ಕೇರಳ ತಮಿಳುನಾಡು ಬಾರ್ಡರಲ್ಲಿ ಕೆಲವು ಕಡೆ ರೇರ್ ಅರ್ತ್ಸು ದೇ ಆರ್ ಅವೈಲಬಲ್ ಇನ್ ಪ್ಲೆಂಟಿ ಏನೇನು ಸ್ಯಾಂಡಲ್ಲಿ ಕಾನ್ಸಂಟ್ರೇಷನ್ ಆಫ್ ರೇರ್ ಅರ್ತ್ಸ್ ವಿಲ್ ಬಿ ಹೈಯರ್. ಸೊ ಅದನ್ನು ಬೆನಿಫಿಷಿಯೇಟ್ ಮಾಡಿಬಿಟ್ಟು ತೆಗಿಬೇಕು. ಅದರಿಂದ ವಾಟ್ ದೇ ಹ್ಯಾವ್ ಐಡೆಂಟಿಫೈಡ್ ಎಸ್ಪೆಷಲಿ ಫಾರ್ ರೇರ್ ಅರ್ತ್ಸ್ ಈಸ್ ಜೆನ್ಯೂನ್ ಆ್ಯಂಡ್ ವಾಟ್ ದೇ ಆರ್ ಡೂಯಿಂಗ್ ಈಸ್ ಕರೆಕ್ಟ್, ಬಟ್ ಇಟ್ಸ್ ಅ ಲಾಂಗ್ ಟರ್ಮ್ ಪ್ರಾಸೆಸ್, ಇಟ್ ಟೇಕ್ಸ್ ಟೈಮ್, ಬಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಇಲ್ಲಿ ರಾಜೇಶ್ವರಿ ಅವರೇ, ವಿಶೇಷವಾಗಿ ಹೆಲ್ತ್ ಸೆಕ್ಟರಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಾಧಾನ್ಯತೆಯನ್ನು ತಾವು ಗಮನಿಸಿದರೆ ಯಾವ ರೀತಿಯಾಗಿ ಹೇಳ್ತೀರಿ? ವಿಶೇಷವಾಗಿ ಜಿಲ್ಲಾ ಆಸ್ಪತ್ರೆಗಳವರೆಗೂ ಕೂಡ ಕೇಂದ್ರ ಸರ್ಕಾರ ತಲುಪ್ತಾ ಇದೆ. ಕೇಂದ್ರ ಸರ್ಕಾರ ಜಿಲ್ಲಾ ಆಸ್ಪತ್ರೆಗಳನ್ನು ಅಭಿವೃದ್ಧಿಗೊಳಿಸುವಂತಹ ವಿಚಾರಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಹೆಲ್ತ್ ಸೆಕ್ಟರ್ಗಳ ಕಡೆಗೆ ಮತ್ತು ವಿಶೇಷವಾಗಿ ಬಾಲಕಿಯರಿಗೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಿಸ್ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈ ಈ ಈ ಸೆಗ್ಮೆಂಟನ್ನು ತಾವು ಗಮನಿಸಿದಾಗ ಯಾವ ರೀತಿಯಾಗಿ ಇದು ಸಹಾಯ ಮಾಡುತ್ತೆ ಅಂತ? ಇನ್ ದಾಟ್ ವೇ ಇವಾಗ ಹೆಲ್ತ್ ಸೆಕ್ಟರ್ ಇದು ನೋಡಿದಾಗ ಸರ್ ಆಕ್ಚುಲಿ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅಂತ ನಾವು ಡೀಟೇಲ್ ಬಜೆಟ್ ಅಲ್ಲಿ ನೋಡ್ಬೇಕಾಗತ್ತೆ. ಬಟ್ ಕಂಪೇರ್ ಟು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಇನ್ವೆಸ್ಟ್ಮೆಂಟ್ ಇದು ಹೇಗ್ ಕಾಣಿಸುತ್ತೆ ಬಜೆಟ್ ಅಂದ್ರೆ ಎವ್ರಿ ಟೈಮ್ ಇಟ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ವರ್ಸಸ್ ಸೋಷಿಯಲ್ ಸೆಕ್ಟರ್. ಸೊ ಒಂದು ನೀವು ಇನ್ಫ್ರಾಸ್ಟ್ರಕ್ಚರ್ಗೆ ಆದ್ಯತೆ ಕೊಟ್ರೆ ಇಟ್ಸ್ ವೆರಿ ಆಬ್ವಿಯಸ್ ಹೆಲ್ತ್ ಮತ್ತೆ ಎಜುಕೇಶನ್ ಆಲ್ವೇಸ್ ಬ್ಯಾಕ್ ಸೀಟ್ ಅಲ್ಲೇ ಉಳ್ಕೊಂಡಿದೆ ಕೂಡ. ಪ್ರತಿ ವರ್ಷ ಅಂದ್ರೆ ನಿಮ್ಮ ಆದ್ಯತೆ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಆದ್ರೆ ಇಟ್ಸ್ ವೆರಿ ಆಬ್ವಿಯಸ್ ದಟ್ ದೋ ಈ ಎಲ್ಲಾ ಹೊಸ ಬೆಳವಣಿಗೆಗಳು ಹೊಸ ಇದು ಮಾಡಿ ಅಂದ್ರೆ ಸ್ಕೀಮ್ಗಳು ಬಂದ್ರು ಕೂಡ ಸೊ ಏನಾಗಿದೆ ಅಂತಂದ್ರೆ ನನ್ನ ಇದರ ಪ್ರಕಾರ ಇನ್ನೂ ಹೆಲ್ತ್ ಮತ್ತೆ ಎಜುಕೇಶನ್ಗೆ ಇನ್ನೂ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಜಾಬ್ಲೆಸ್ ಗ್ರೋತ್ ಬಗ್ಗೆ ಮಾತಾಡ್ತಾ ಇದೀವಿ, ಹೆಲ್ತ್ ಇಂಡಿಕೇಟರ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಹೆಲ್ತ್ ಇಂಡಿಕೇಟರ್ಸ್ ಬೇರೆ ಕಂಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ ಸರ್ ನಾವ್ ಇನ್ನೂ ಅಷ್ಟೊಂದು ಇಂಪ್ರೂವ್ ಆಗಿಲ್ಲ. ಸೊ ಏನಂತಂದ್ರೆ ಬರೀ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಸಾಕಾಗಲ್ಲ, ಸೊ ಅದ್ರ ಜೊತೆಗೆ ಹ್ಯೂಮನ್ ಡೆವಲಪ್ಮೆಂಟ್ ಕೂಡ ಬೇಕಾಗತ್ತೆ. ಸೊ ಹಂಗಾಗಿ ಏನ್ ನಾವು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇವಾಗ ಬಜೆಟ್ ಅಲ್ಲಿ ನೋಡ್ತಾ ಇದೀವಿ ಅದು ಸಾಕಾಗಲ್ಲ ಅಂತ ನನ್ನ ಅನಿಸಿಕೆ. ಅದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ನ ಇದ್ ಮಾಡಕ್ಕೆ ಸಾಕಾಗಲ್ಲ ಅಂತ ನನ್ನ ಅನಿಸಿಕೆ. ಸೊ ಯಾವಾಗ್ಲೂ ನಾವು ಇನ್ಫ್ರಾಸ್ಟ್ರಕ್ಚರಿಗೆ ಜಾಸ್ತಿ ಆದ್ಯತೆ ಕೊಟ್ಟಾಗ ಎಲ್ಲೋ ಒಂದ್ ಕಡೆ ಸರ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಯಾವಾಗ್ಲೂ ಹೆಲ್ತ್ ಮತ್ತೆ ಎಜುಕೇಶನ್ ಸ್ಪೆಷಲಿ ಅಂಡ್ ಸೋಷಿಯಲ್ ವೆಲ್ಫೇರ್ ಕೂಡ ಅಷ್ಟೊಂದು ಇದು ಡೀಟೇಲ್ಡ್ ಅನೌನ್ಸ್ಮೆಂಟ್ ಅಥವಾ ಸೋಷಿಯಲ್ ವೆಲ್ಫೇರ್ ಬಗ್ಗೆ ಈ ಬಜೆಟ್ ಸ್ಪೀಚ್ ಅಲ್ಲಿ ಕಾಣಿಸ್ಲಿಲ್ಲ.